ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಾದ ಮಡೇನೂರು, ಬಿರಂಗಾಪುರ, ಕೊನೆಹಳ್ಳಿ, ಕರಿಕೆರೆ, ಮಾರುಗೋಡನಹಳ್ಳಿ ಗ್ರಾಮಗಳಲ್ಲಿ ಕರ್ನಾಟಕ ಬಹುಜನ ಚಳುವಳಿಯ ಗ್ರಾಮ ಶಾಖೆ ನಾಮಫಲಕಗಳನ್ನು ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪನವರು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪನವರು, ಕರ್ನಾಟಕ ಬಹುಜನ ಚಳುವಳಿಯ ಉದ್ದೇಶ ಎಲ್ಲ ಜಾತಿಯ ಜನಾಂಗದವರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸುವುದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಹುತೇಕ ಈ ನಾಡಿನಲ್ಲಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿದವರು. ಅವರ ಹಾದಿಯಲ್ಲಿ ನಾವು ಸಹ ನಡೆಯುತ್ತಿರುವುದು. ಪ್ರತಿಯೊಂದು ಊರುಗಳಲ್ಲಿ ಸ್ವತಂತ್ರ ಬಂದು ಸುಮಾರು ವರ್ಷ ಆಗಿದ್ದರೂ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಯಾವ ದಲಿತ ಕಾಲೋನಿಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನೆಲೆಗಟ್ಟು ಕಾಣಲೇ ಇಲ್ಲ. ಹಾಗಾಗಿ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಎಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಗಟ್ಟಿಯಾಗಬೇಕು. ಹಾಗಾಗಿ ಎಲ್ಲ ಕಾಲೋನಿಗಳಲ್ಲಿ ನಮ್ಮ ಕರ್ನಾಟಕ ಬಹುಜನ ಚಳುವಳಿ ಜಾಗೃತಿ ಮೂಡಿಸುತ್ತಿದ್ದೇವೆ. ಸರ್ಕಾರ ನಮ್ಮ ಸಮುದಾಯಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ, ವ್ಯವಸಾಯ ಮಾಡುವವರಿಗೆ ಭೂಮಿ, ಇಲ್ಲದವರಿಗೆ ಭೂಮಿ ಕೊಡಿಸಬೇಕು. ಭೂಮಿ ಇದ್ದವರಿಗೆ ಬೋರ್ವೆಲ್ ಕೊಡಬೇಕು. ಬಿತ್ತನೆ ಬೀಜಗಳನ್ನು ಕೊಡಬೇಕು. ಹಾಗೆ ಹಳ್ಳಿಗಾಡಿನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಜುಕೇಷನ್ ಮಾಡಲಿಕ್ಕೆ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕಾಗಿದೆ. ನೀವೆಲ್ಲರೂ ಸಂಘಟಿತರಾಗಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಕುಮಾರಯ್ಯ, ರಾಜ್ಯ ಯುವ ಕಾರ್ಯದರ್ಶಿ ನರಸಾಪುರ್ ಕಿರಣ್, ರಾಜ್ಯ ಸಮಿತಿ ಸದಸ್ಯರುಗಳಾದ ಸೊಂಡೆಕೊಪ್ಪ ಪ್ರಕಾಶ್, ರಾಮಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮಂಜು ಕುರುಕದಹಳ್ಳಿ. ಎಲ್ಲ ಜಾತಿಯ ಇದನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸುವಂಥದ್ದೇ ಮತ್ತು ಅವ್ರನ್ನ ಜಾಗೃತಿಗೊಳಿಸುವಂಥದ್ದೇ ಕರ್ನಾಟಕ ಬಹುಜನ ಚಳುವಳಿಯ ಉದ್ದೇಶ. ನಿಮ್ಮ ಮುಂದಿನ ರೂಪುರೇಷೆಗಳು ಹೆಂಗೆ? ಈಗ ಒಂದೇನಾಗಿದೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಬಹುತೇಕ ಈ ನಾಡಿನಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸುವಂಥವ್ರು. ಅವರ ಹಾದಿನಲ್ಲೇ ಕೂಡ ನಾವೀ ನಡ್ಕೊಂಬರ್ತಾ ಇರೋದು. ಹಾಗಾಗಿ ಪ್ರತಿಯೊಂದು ಊರಿಗೂ ಸ್ವಾತಂತ್ರ್ಯ ಬಂದು ಸುಮಾರು ವರ್ಷಗಳಾಗಿದ್ದರೂ ಕೂಡ ಕರ್ನಾಟಕದಲ್ಲಿ ಇಲ್ಲಿನವರೆಗೂ ಕೂಡ ಯಾವ ದಲಿತ ಕಾಲೋನಿಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನೆಲೆಗಟ್ಟು ಕಾಣಲೇ ಇಲ್ಲ ದಲಿತರು. ಹಾಗಾಗಿ ಮುಂದಿನ ರೂಪುರೇಷೆ ಹೆಂಗಿರಬೇಕು ಅಂದರೆ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕು ಮತ್ತು ಶೈಕ್ಷಣಿಕವಾಗಿ ಕೂಡ ಗಟ್ಟಿಯಾಗಬೇಕು. ಹಾಗಾಗಿ ಎಲ್ಲ ಕಾನೂನುಗಳಲ್ಲಿ ನಮ್ಮ ಕರ್ನಾಟಕ ಬಹುಜನ ಚಳುವಳಿ ಈಗಾಗಲೇ ಜಾಗೃತಿ ಹಮ್ಮಿಕೊಂಡಿದ್ದೀವಿ ಮತ್ತು ಆ ನಿಟ್ಟಿನಲ್ಲಿ ಏನು ಈ ಹೋರಾಟವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸುಮಾರು ಹಲವಾರು ಕೋಟಿಗಳನ್ನು SCP ಮತ್ತು TSP ಅಡಿನಲ್ಲಿ ದುಡ್ಡಿಡ್ತಾ ಇದ್ದಾರೆ. ಆದರೆ ಇಲ್ಲಿನವರೆಗೂ ಕೂಡ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ತಾ ಇಲ್ಲ. ಈಗ ಹೆಂಗಾಗಿದೆ ಉದಾಹರಣೆಗೆ ಅಂದರೆ, ಯಾವುದೋ ಒಂದು ಸಮುದಾಯ ಭವನ ಕಟ್ತಾರೆ. ಆ ಸಮುದಾಯ ಭವನ ಕಟ್ಟಿದ್ರೆ ಏನಾಗ್ತದೆ ಅಂದರೆ, ಸರ್ಕಾರ ದುಡ್ಡು ಖರ್ಚು ಮಾಡಿ ದಲಿತರ ಹೆಸರಿನಲ್ಲಿ ಕಟ್ತದೆ. ಆದರೆ ಕೀ ಮಾತ್ರ ಅಧಿಕಾರಿಗಳ ಹತ್ರ ಇರ್ತದೆ. ಆ ಅಧಿಕಾರಿಗಳು ಈಗ ಸಾರ್ವಜನಿಕವಾಗಿ ಇಲ್ಲಿ ಕೀ ಕೊಟ್ಟಿರಲ್ಲ. ಉದಾಹರಣೆಗೆ ಅದು ಹೇಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾಗಿ ಸರ್ಕಾರ ಅಭಿವೃದ್ಧಿಗೊಳಿಸಬೇಕು ಅಂದರೆ ಸಂಪೂರ್ಣವಾಗಿ ಅವರ ಹಿತಾಸಕ್ತಿಗೆ ಏನು ಈಗ ಉದಾಹರಣೆಗೆ ನಿಬಂಧನೆಗಳ ಆಗ್ತಲೇ ಸರ್ಕಾರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನೆಲೆಗಟ್ಟಾಗಿ ಅವರು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಬದ್ಧವಾಗಿರಬೇಕು ಸರ್ಕಾರ. ಹಾಗಾಗಿ ಏನು ದಲಿತ ಕಾಲೋನಿ ಮತ್ತು ಬೇರೆ ಬೇರೆ ಹಟ್ಟಿಗಳಲ್ಲಿ ಇವತ್ತು ಸ್ಟ್ರಾಂಗ್ ಆಗಿ ನಾವು ಜಾಗೃತಿಗೊಳಿಸ್ತದೆ ಏನಂದರೆ, ಇವರು ಏನೋ ತರಕಾರಿ ಮಾರೋಕ್ಕೆ ಲೋನ್ ಕೊಡೋದಲ್ಲ, ಅವ್ರ ಭೂಮಿ ಕೊಡಿಸ್ಬೇಕು ಮತ್ತು ಕೆಲಸ ಕೊಡಬೇಕು ಮತ್ತು ಅವ್ರನ್ನ ಆರ್ಥಿಕವಾಗಿ ಗಟ್ಟಿಯಾಗಿಗೊಳಿಸ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ಸು. ಈಗೇನಾಗ್ತದೆ, ಸರ್ಕಾರ ದುಡ್ಡು ಇಡ್ತಾರೆ. ಆ ದುಡ್ಡಿಟ್ರೆ ಏನು ಮಾಡ್ತಾರೆ ಅಂದರೆ, ಎಲ್ಲ ಅವ್ರಿಗೆ ಮಡಿಕೆ, ಕುಡಿಕೆ, ಚಂಬುಗಳನ್ನು ಕೊಟ್ಟರೆ ಅವ್ರು ಉದರಾಗಲ್ಲ. ವ್ಯವಸಾಯ ಮಾಡಬೇಕಾದ್ರೆ ಅದಕ್ಕೇನು ಸಲಕರಣೆಗಳು ಬೇಕಾಗಿದ್ದಾವೆ, ಭೂಮಿ ಇದ್ದವ್ರಿಗೆ, ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡಬೇಕು, ಭೂಮಿ ಇದ್ದವ್ರಿಗೆ ಬೋರ್ವೆಲ್ಗಳು ಕೊಡಬೇಕು, ಬಿತ್ತನೆ ಬೀಜಗಳು ಕೊಡಬೇಕಾಗ್ತದೆ, ಮತ್ತು ಏನೇನು ಬೇಕು ಅವ್ರಿಗೆ ಅದನ್ನೆಲ್ಲನೂ ಕೊಡಬೇಕಾಗ್ತದೆ. ಹಾಗೆ ಎಜುಕೇಷನ್ ಮಾಡ್ತಾಯಿದ್ದಾರೆ ಹುಡುಗರು. ಇವತ್ತು ಬಹುತೇಕ ಅವರಿಗೆ ಖಾಸಗೀಕರಣ ಮಾಡಿದ್ದಾರೆ ಸರ್ಕಾರಗಳು. ಯಾವುದೇ ರೀತಿಯ ಕೆಲಸಗಳು ಸಿಗ್ತಾ ಇಲ್ಲ. ಆಮೇಲೆ ಸಾಲದಕ್ಕೆ ಹಳ್ಳಿಗಾಡಿನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಜುಕೇಷನ್ ಮಾಡಲಿಕ್ಕೆ. ಹಾಗಾಗಿ ಮೂಲಭೂತ ಸೌಕರ್ಯ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ರೆ ಇನ್ನೊಂದಷ್ಟು ಗಟ್ಟಿ ಆಗ್ತದೆ ಕಾನೂನುಗಳು ಮತ್ತು ಹಟ್ಟಿಗಳು. ಅದೇ ಇಂಟೆನ್ಷನ್ಸ್.
ಅದಕ್ಕೆ ಈಗ ಹಟ್ಟಿಗಳಲ್ಲಿ ಸ್ಕೂಲ್ ಮಕ್ಕಳನ್ನ ಕೆಲವು ಕಳಿಸ್ತಾ ಇಲ್ಲ. ಓಕೆ ದೂರ ಇರ್ತವೆ, ಅದಿರ್ತವೆ. ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ, ಗೌರ್ಮೆಂಟ್ ಅಂತ ವಿದ್ಯಾಭ್ಯಾಸ ಕಳಿಸ್ತಾನೆ ಇಲ್ಲ ಮಕ್ಕಳನ್ನ. ಅದಕ್ಕೆ ನಿಮ್ಮ ಸಂಘಟನೆ ಇದನ್ನು ಅದಕ್ಕೆ ಚಳುವಳಿ ಮಾಡ್ಕೊತೀರಾ, ಏನು ರೂಪರೇಷೆಯನ್ನು ಮಾಡ್ಕೊತೀರಾ? ಈಗಾಗಲೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.